ಆತ್ಮೀಯ ಸ್ನೇಹಿತರೆ, ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಮೌಲ್ಯಾಂಕನ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ತಮಗೆಲ್ಲ ತಿಳಿದಿರುವಂತೆ 50 ಅಂಕಗಳಿಗೆ 8ನೇ ತರಗತಿಗೆ ಪರೀಕ್ಷೆ ನಡೆಯುತ್ತೆ. 2.5 ತಾಸು ಸಮಯ, ಒಟ್ಟು 35 ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತೆ. ನೋಡೋಣ ಪ್ರಶ್ನೆ ಪತ್ರಿಕೆಯ ವಿಧಾನ ಹೇಗಿರುತ್ತೆ ಅಂತ. 16 ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳಾಗಿರ್ತವೆ. ನಿಮ್ನಲಿಖಿತ बहुविकल्पीय प्रश्नों को 4 उत्तर दिए गए हैं. उनमें से सही उत्तर चुनकर संकेताक्षर के साथ लिखिए. ಪ್ರತಿ ಪ್ರಶ್ನೆಗೂ 4 ಆಯ್ಕೆಗಳನ್ನು ನೀಡಲಾಗಿದೆ. ಸರಿಯಾದ ಆಯ್ಕೆಯ ಸಂಕೇತಾಕ್ಷರ ಅಂದರೆ ABCD ಅದರ ಜೊತೆಗೆ ಉತ್ತರವನ್ನು ಸಮೇತ ಬರೀರಿ. उसके हाथ में एक सोने का खड़ा था. सोना शब्द का समानार्थक शब्द क्या है? लोहा है, सुवर्ण है, तांबा है, चांदी है. ಸೋನ ಅನ್ನುವಂತಹ ಶಬ್ದದ ಸಮಾನಾರ್ಥಕ ಪದ ಸುವರ್ಣ, ಅಂದರೆ ಸುವರ್ಣ ಅಂದರೂ ಕೂಡ ಚಿನ್ನ ಅನ್ನುವಂಥದ್ದು. ರಾಜ, ರಾಣಿ, ಬಾದಶಾಹ. ಈ ಒಂದು ಪದಕ್ಕೆ ಸ್ತ್ರೀಲಿಂಗ ರೂಪವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಬೇಗಂ ಪತ್ನಿ, ಬಹನ್, ಮಹಿಳಾ, ಬಾದಶಾಹ, ಬೇಗಂ. ಇದು ಉರ್ದು ಭಾಷೆಯ ಪದ ಆಗಿದೆ. ಸೈನಿಕ್ ಚುಟ್ಟಿಯಾ ಬಿತಾನೆ ಗಯೇ ಥೇ, ರೇಖಾಂಕಿತ ಶಬ್ದ ಮೇ ಅನ್ಯ ವಚನ ರೂಪ ಲಿಖಿಯೇ. ಚುಟ್ಟಿಯಾ ಅನ್ನುವಂತಹ ಪದಕ್ಕೆ ಅನ್ಯ ವಚನ ರೂಪವನ್ನು ಬರೀರಿ ಅಂತ ಕೇಳಿದರೆ, ಚುಟ್ಟಿಯಾ ಅನ್ನುವಂಥದ್ದು ಬಹುವಚನ ರೂಪವಾಗಿರುತ್ತೆ. ಏಕವಚನ ರೂಪದಲ್ಲಿ ಚುಟ್ಟಿ ಹೈ. ಚಂಪಾ ಸೆ ರಹಾನಾ ಗಯಾ ವಾಕ್ಯ ಮೇ ಸಂಜ್ಞಾ ಶಬ್ದ ಸೆ ಹೈ, ರಹಾ ಹೈ, ಗಯಾ ಹೈ, ಚಂಪಾ ಹೈ. ಸಂಜ್ಞಾ ರೂಪದ ಶಬ್ದವನ್ನು ಬರಿಬೇಕು. ಅಚ್ಚಾ ಗುಣವಾಚಕ ವಿಶೇಷಣ ಏಕ್ ಅನ್ನುವುದು ಏನು? ಅಚ್ಚ ಅನ್ನುವಂಥ ಪದ ಗುಣವಾಚಕ ವಿಶೇಷಣವಾದರೆ ಏಕ್ ಅನ್ನೋದು ಪ್ರಶ್ನಾವಾಚಕ, ನಿಜವಾಚಕ, ಸಂಖ್ಯಾವಾಚಕ, ನಿಶ್ಚಯವಾಚಕ ವಿಶೇಷಣ. ಹೆಸರು ಹೇಳುವಂತೆ ಏಕ್, ದೋ, ತೀನ್ ಅನ್ನುವಂಥದ್ದು ಸಂಖ್ಯಾವಾಚಕ ವಿಶೇಷಣಗಳಾಗಿದ್ದಾವೆ. ಹಮ್ ಅಖಬಾರ್ ಪढ़ते पढ़ते ಚಾಯ್ ಪೀತೆ ಹೈ ವಾಕ್ಯ ಮೇ ದ್ವಿರುಕ್ತಿ ಶಬ್ದ. ಈ ಒಂದು ವಾಕ್ಯದಲ್ಲಿರುವಂತಹ ದ್ವಿರುಕ್ತಿ ಅಂದರೆ 2 ಬಾರಿ ಬಳಸಲ್ಪಟ್ಟಿರುವಂತಹ ಶಬ್ದ ಯಾವುದು? ಆಪ್ಷನ್ ಬಿ, ಪढ़ते पढ़ते. सीखना, सिखाना, चलना, चलवाना. ऑप्शन बी इज द राइट आंसर. निम्नलिखित में शब्द वाक्य शीतलता का अर्थ ठंडा है, मोहसिन का माँ बीमार है, दिल्ली भारत का राजधानी है, अध्यापिका पाठ पढ़ाती है. ಶುದ್ಧ ವಾಕ್ಯ ಅಂದರೆ ಸರಿಯಾದಂಥ ವಾಕ್ಯ ಯಾವುದು? ಅಧ್ಯಾಪಿಕ ಪಾಠ ಪಢಾತಿ ಹೈ ಸರಿಯಾದಂತಹ ಒಂದು ವಾಕ್ಯ ರೂಪವಾಗಿದೆ. 9ನೇ ಪ್ರಶ್ನೆ, ಇನ್ಮೇ ಸೆ ಸಹಿ ವರ್ತನೀವಲ್ ಶಬ್ದ ಮಸ್ತಿ ಹೈ, ಮಸ್ತಿ ಹೈ. ಆಪ್ಷನ್ ಸಿ ಮಸ್ತಿ ಹೈ. ಆಪ್ಷನ್ ಡಿನೂ ಸಮೇತ ಅದೇ ರೀತಿ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದಂತಹ ರೂಪ ಬಂದು ಆಪ್ಷನ್ ಸಿ. ಚಿತ್ರ ಸೆ ಸಂಬಂಧಿತ ಶಬ್ದ गेंदा फूल है, भवन है, कबूतर है, पेड़ है. ನೀಡಿರುವಂಥದ್ದು ಒಂದು ಮರದ ಚಿತ್ರ ಆಗಿದೆ, ಹಾಗಾಗಿ ಪೇಡ್ है. फूल ना समाना मुहावरे का संबंधित वाक्य अत्यंत प्रसन्न होना, दुख होना, भाग जाना, क्रोधित होना. क्वेश्चन नंबर 12, तिम्मक्का अनपढ़ महिला थी. रेखांकित शब्द का विरुद्धार्थक ಶಬ್ದ. ಅನ್ಪಡ್ ಅಂದರೆ ಅನಕ್ಷರಸ್ಥೆ. ಇದರ ಒಂದು ವಿರುದ್ಧಾರ್ಥಕ ಪದ ಅಪಡ್ ಹೈ, ಪಡ್ ಹೈ, ನಾ ಪಡ್ ಹೈ, ನಪಡ್ ಹೈ. ऑप्शन बी. निम्नलिखित शब्दों में से व्यक्तिवाचक संज्ञा छात्र है, बचपन है, प्रिया है, पानी है. ಇದರಲ್ಲಿ ವ್ಯಕ್ತಿವಾಚಕ ಶಬ್ದ ಯಾವುದು? ऑप्शन सी. संज्ञा शब्दों के बदले में प्रयुक्त होने वाला क्रिया है, विशेषण है, लिंग है, सर्वनाम है. ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. निम्नलिखित पद्यांश में प्रयुक्त तुकांत शब्द. ಇದರಲ್ಲಿ ಯಾವುದು ಸರಿಯಾದಂತಹ ಉತ್ತರ ಅಂತೇಳಿ. ಮಿಯಾವ್ ಮಿಯಾವ್ ಬಿಲ್ಲಿ ಆಯಿ, ಉಟಾ ಕಹಿ ಸೆ ರೋಟಿ ಲಾಯಿ. ಇದರಲ್ಲಿ ಪದ್ಯಾಂಶದಲ್ಲಿ ಪ್ರಯುಕ್ತ ತುಕಾಂತ ಶಬ್ದ ಯಾವುದು ಅಂತ ಗುರುತಿಸಬೇಕು. ಆಂಕ್, ದೇಖನ, ಕಾನ್ ಪಂಚೇಂದ್ರಿಯಗಳನ್ನು ಕೊಟ್ಟಿದ್ದಾರೆ. ಆಂಕ್ ಅದಕ್ಕೆ ಸಂಬಂಧಿತ ಪದ, ದೇಖನ ನೋಡಲಿಕ್ಕೆ ಕಣ್ಣು ಉಪಯೋಗವಾಗುತ್ತೆ. ಕಾನ್
ಇದಕ್ಕೆ ಸುನುನ ಆಪ್ಷನ್ ಸಿ. 16 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಾಗಿದ್ದು ಸರಿಯಾದ ಉತ್ತರವನ್ನು ಮಗು ಆರಿಸಿ ಬರೀಬೇಕು. ಎರಡನೇ ಮೇನಲ್ಲಿ ಬಂದು 4 ಪ್ರಶ್ನೆಗಳು ಒಂದು ವಾಕ್ಯದ ಪ್ರಶ್ನೆಗಳಾಗಿದ್ದಾವೆ. ಅಭಿನವ್ ಗೀತ್ ಪದ್ಯ ಸೆ ಬಚ್ಚೆ ಕ್ಯಾ ಸೀಖ್ತೆ ಹೈ, ಹಾಗೆಯೇ ಸೇಬ್ ಕಹಾಂ ಸೆ ಗಿರಾ, ಮೇಜರ್ ಕೋ ಕೌನ್ ಸಾ ಕಾರ್ಯ ಕಠಿಣ ಥಾ, ಹಾಗೆಯೇ ಉದಂತ್ ಮಥೌಡ್ किस भाषा के प्रथम पत्रिका थी. निम्नलिखित प्रश्नों को उत्तर 2 या 3 वाक्यों में लिखिए. 6 ಪ್ರಶ್ನೆಗಳಿರ್ತವೆ, 2 ಅಂಕದ ಪ್ರಶ್ನೆಗಳು. ಗಾಂಧೀಜಿ का स्वभाव के बारे में लिखिए. ಇವೆಲ್ಲ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. शिक्षा कविता से क्या सबक मिलती है, भारतीय त्योहार कौन कौन से हैं, पानी एक उपयोगी साधन है कैसे, संतुलित आहार का मतलब क्या है, ಹಾಗೆಯೇ रक्षाबंधन त्योहार का आचरण के बारे में लिखिए. 4ನೇ ಮೇನ್ 3 ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳಾಗಿರ್ತವೆ, ಒಟ್ಟು 9. ನಿಮ್ನಲಿಖಿತ ವಾಕ್ಯೋं से सही घटनाक्रमों से लिखिए. ಇಲ್ಲಿ 4 ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಬೇಕು. तिम्मक्का का जन्म कक्केनहल्ली गांव में हुआ था. तिम्मक्का ने एक बच्चे को गोद लिया. तिम्मक्का ने रास्ते के दोनों ओर पेड़ लगाए. तिम्मक्का का विवाह बिक्कला चिಕ್ಕಯ್ಯ के साथ हुआ. ಸೊ ಇದನ್ನು ಸರಿಯಾದ ಕ್ರಮಾಣಿಕೆಯಲ್ಲಿ ಜೋಡಿಸಬೇಕು. 28ನೇ ಪ್ರಶ್ನೆ ಪದ್ಯಭಾಗ ಪೂರ್ಣ ಕೀಜಿಯೇ. ರಂಗ್ ಬಿರಂಗಿ ಹಾಗೆಯೇ ಸುರ್ಬೀತ್ ಕರ್ತೆ ಹೇ ಪದ್ಯವನ್ನು ಕೊಟ್ಟಿದ್ದಾರೆ. ಆ ಪದ್ಯವನ್ನು 4 ಸಾಲುಗಳನ್ನು ಪೂರ್ಣಗೊಳಿಸಬೇಕು. ದೋಹೆ ಕಾ ಭಾವಾರ್ಥ ಅಪ್ನೆ ಶಬ್ದೋ ಮೇ ಲಿಖಿಯೇ. ಈ ಒಂದು ದೋಹವನ್ನು ಕೊಟ್ಟಿದ್ದಾರೆ, ಅದರ ಒಂದು ಶಬ್ದಾರ್ಥವನ್ನು ಬರೀಬೇಕು. ಐಸಿ ಬಹನಿ ಬೋಲಿ ಮನ್ ಕಾ ಆಪ್ ಖೋಯಾ, ಔರನ್ ಕೋ ಶೀತಲ್ ಕರೆ ಆಪ್ ಹ್ಯೂ ಶೀತಲ್ ಹೋಯಾ. 30ನೇ ಪ್ರಶ್ನೆ ಬಂದು 4 ಅಂಕದ ಪ್ರಶ್ನೆ. ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ, ಆ ಪ್ಯಾರಾಗ್ರಾಫಿಗೆ 4 ಪ್ರಶ್ನೆ ಕೊಟ್ಟಿದ್ದಾರೆ. ಮಗು ಅದಕ್ಕೆ ಸರಿಯಾದ ಉತ್ತರವನ್ನು ಬರೀಬೇಕು. श्री रामन का जन्म 7 नवंबर 1888 में तमिलनाडु के तिरुचिरापल्ली जिले में हुआ था. उनके पिता श्री चंद्रशेखर अय्यर एक कॉलेज के भौतिक व गणित के अध्यापक थे. उनकी माता संस्कृत की विदुषी थी. अपनी प्रकार बुद्धि और प्रतिभा के कारण ही उन्होंने 12 वर्ष की आयु से ही पहले मैट्रिक की परीक्षा पास कर ली थी. रामन का जन्म कब और कहाँ हुआ था, ईस्वी ಮತ್ತು ಊರನ್ನು ಕೇಳಿದ್ದಾರೆ. ರಾಮನ್ ಕೆ ಪಿತಾ ಕಾ ನಾಮ್ ಕ್ಯಾ ಥಾ, ತಂದೆ ಹೆಸರು ಕೇಳಿದ್ದಾರೆ. ರಾಮನ್ ಕೆ ಪಿತಾ ಕೆ ಕಾಮ್ ಕ್ಯಾ ಕರ್ತೆ ಥೆ, ಯಾವ ಒಂದು ಉದ್ಯೋಗವನ್ನು ಮಾಡ್ತಾ ಇದ್ದರು. ರಾಮನ್ ನೆ ಮೆಟ್ರಿಕ್ ಕಿ ಪರೀಕ್ಷಾ ಕಬ್ ಪಾಸ್ ಕಿ, ಎಷ್ಟನೇ ವಯಸ್ಸಿನಲ್ಲಿ ರಾಮನ್ ತಮ್ಮ ಒಂದು ಮೆಟ್ರಿಕ್ ಪರೀಕ್ಷೆಯನ್ನು ಪೂರ್ಣಗೊಳಿಸಿದರು. ಸೊ ಇದಾದ ನಂತರ ಕೊನೆಯ ಪ್ರಶ್ನೆ ಬಂದು 5 ಅಂಕದ ಪ್ರಶ್ನೆ. ಕೋಯಿ ಕಾರಣ ದೇತೆ ಹುಯೆ 3 दिन की छुट्टी के लिए ಪ್ರಧಾನ ಅಧ್ಯಾಪಕಕ್ಕೂ ಪ್ರಾರ್ಥನಾ ಪತ್ರ ಲಿಖಿ. ಲೀವ್ ಲೆಟರ್ನ ಬರೀಬೇಕು. ಯಾವುದಾದ್ರೂ ಒಂದು ಕಾರಣವನ್ನು ಸೂಚಿಸಿ 3 ದಿನಗಳಿಗೆ ಈ ಒಂದು ರಜಾ ಅರ್ಜಿಯನ್ನು ಬರೀಬೇಕು. ಹೀಗೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 31 ಪ್ರಶ್ನೆಗಳು 50 ಅಂಕಗಳಿಗೆ ವಾರ್ಷಿಕ ಪಠ್ಯ ವಸ್ತುವನ್ನು ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯಲಾಗಿರುತ್ತೆ. ಇಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಈ ಒಂದು ಪರೀಕ್ಷೆಯನ್ನು ಉತ್ತಮವಾಗಿ ಬರೀಲಿಕ್ಕೆ ಸಹಾಯ ಮಾಡಬಹುದು. ಮುಂದಿನ ಮತ್ತೊಂದು ವಿಷಯದ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗಲಿದ್ದೇವೆ. ಅಲ್ಲಿವರೆಗೂ ಧನ್ಯವಾದಗಳು.